ನಮಸ್ಕಾರ, ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಸ್ಪೆಷಲ್. ನಾನು ಪ್ರೀತಿ ಆಕಾಶ್. ಸಾಮಾನ್ಯವಾಗಿ ತಂದೆಗೆ ಮಕ್ಕಳಂದ್ರೆ, ಮಕ್ಕಳಿಗೆ ತಂದೆ ಅಂದ್ರೆ ಬೆಟ್ಟದಷ್ಟು ಪ್ರೀತಿ ಇರುತ್ತೆ. ಅದರಲ್ಲೂ ಹೆಣ್ಮಕ್ಳಿಗಂತೂ ಕೇಳಬೇಕಾ, ಅಪ್ಪನೇ ಒಂದು ಪ್ರಪಂಚ. ಇನ್ನು ತಮ್ಮ ಮಗಳ ಮದುವೆನ ಧಾಮ್ ಧೂಮ್ ಅಂತ ಮಾಡಬೇಕು ಅಂತ ಪ್ರತಿಯೊಬ್ಬ ಅಪ್ಪನಿಗೂ ಆಸೆ ಇರುತ್ತೆ. ಇದಕ್ಕಂತಾನೆ ಪೈಸೆನೂ ಕೂಡ ಕೂಡಿಟ್ಟಿರ್ತಾರೆ. ಆದ್ರೆ ಇಲ್ಲೊಬ್ಬ ತಂದೆಗೆ ಈ ಕನಸು ಈಡೇರಲ್ಲ ಅನ್ನೋ ಭಯ ಇತ್ತು. ಆದ್ರೆ ಮಕ್ಕಳ ಸಹಕಾರದಿಂದ ಅದು ನೆರವೇರಿದೆ. ಹೌದು, ಉತ್ತರ ಪ್ರದೇಶದಲ್ಲೊಂದು ಅಪರೂಪದ ಘಟನೆ ನಡೆದಿದೆ. ತನ್ನ ಮಕ್ಕಳಿಗೆ ರಾಜ್ಕುಮಾರ್ನಂತಹ ಹುಡುಗನನ್ನ ತರಬೇಕು, ನಾನು ಬದುಕಿರುವಾಗಲೇ ಮಕ್ಕಳ ಮದುವೆ ನಡಿಬೇಕು ಅಂತ ಆಸೆ ಕಂಡಿದ್ದಂತಹ ತಂದೆ ಅದರಂತೆ ತಮ್ಮ ಇಬ್ಬರು ಹೆಣ್ಣು ಮಕ್ಕಳ ಮದುವೆಯನ್ನ ಈ ತಿಂಗಳ 22ನೇ ತಾರೀಕು ನಿಶ್ಚಯ ಮಾಡಿದ್ರು. ಆದ್ರೆ ವಿಧಿ ಆ ಆಸೆಗೆ ತಣ್ಣೀರು ಎರಚೋಕೆ ಮುಂದಾಗಿತ್ತು. ಹೃದಯ ಸಂಬಂಧಿ ಕಾಯಿಲೆಯಿಂದ ತಂದೆ ಆಸ್ಪತ್ರೆಗೆ ಸೇರ್ಬೇಕಾಯ್ತು. ಅದು ಕೂಡ ಆರೋಗ್ಯ ತೀರಾ ಹದಗೆಟ್ಟಿದ್ದರಿಂದ ತಂದೆಯನ್ನ ಐಸಿಯುಗೆ ಶಿಫ್ಟ್ ಮಾಡಿದ್ರು. ಆದ್ರೆ ಮಕ್ಕಳ ಮದುವೆ ನೋಡಬೇಕು ಅನ್ನೋ ಹಂಬಲ ಮಾತ್ರ ಕಡಿಮೆ ಆಗಿರಲಿಲ್ಲ. ಈ ಮಹದಾಸೆಯನ್ನ ನೆರವೇರಿಸೋಕೆ ಮಕ್ಕಳಿಬ್ಬರು ಅನಾರೋಗ್ಯದಿಂದ ಇರಾ ಮೆಡಿಕಲ್ ಕಾಲೇಜಿನ ಐಸಿಯುನಲ್ಲಿ ದಾಖಲಾದಂತಹ ತಂದೆಯ ಮುಂದೆನೆ ವಿವಾಹವಾಗಿದ್ದಾರೆ. ಈ ಹೃದಯಸ್ಪರ್ಶಿ ವಿಡಿಯೋ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಹೌದು, ತಂದೆಯ ಕೊನೆಯ ಆಸೆ ಈಡೇರಿಸಕ್ಕೆ ಅಂತ ಇಬ್ಬರು ಹೆಣ್ಮಕ್ಳು ಐಸಿಯು ವಾರ್ಡ್ನಲ್ಲೇನೆ ಮದುವೆಯಾದ ಪ್ರಸಂಗ ಉತ್ತರ ಪ್ರದೇಶದ ಲಕ್ನೋದಲ್ಲಿ ನಡೆದಿದೆ. ಲಕ್ನೋದ ಸೈಯದ್ ಮುಹಮ್ಮದ್ ಜುನೈದ್ ಇಕ್ಬಾಲ್ ಅವರ ಇಬ್ಬರು ಪುತ್ರಿಯರಿಗೆ ಜೂನ್ 22ರಂದು ಮದುವೆ ನಿಶ್ಚಯ ಆಗಿತ್ತು. ಈ ನಡುವೆ ಇಕ್ಬಾಲ್ ಅವರ ಆರೋಗ್ಯ ಹದಗೆಟ್ಟ ಹಿನ್ನೆಲೆಯಲ್ಲಿ ಕೆಲವು ದಿನಗಳ ಹಿಂದೆ ಆಸ್ಪತ್ರೆಗೆ ದಾಖಲಾಗಿದ್ರು. ಆರೋಗ್ಯ ಹದಗೆಟ್ಟರೂ ಕೂಡ ತಾವು ಮುಂಬೈನಲ್ಲಿ ನಡೆಯಬೇಕಿದ್ದಂತಹ ಮಕ್ಕಳ ಮದುವೆಗೆ ಹೋಗಬೇಕು ಅಂತ ವೈದ್ಯರ ಬಳಿ ಮನವಿಯನ್ನ ಮಾಡಿಕೊಂಡಿದ್ರಂತೆ. ಆದರೆ ಕಳೆದ 2 ದಿನಗಳಿಂದ ಇಕ್ಬಾಲ್ ಅವರ ಆರೋಗ್ಯ ತೀವ್ರ ಹದಗೆಟ್ಟಿತ್ತು. ಹೀಗಾಗಿ ಮದುವೆಗೆ ತೆರಳೋದಕ್ಕೆ ವೈದ್ಯರು ಅನುಮತಿ ನೀಡಿರಲಿಲ್ಲ. ತಮ್ಮ ಕೊನೆಯ ಆಸೆಯಂತೆ ಹೆಣ್ಮಕ್ಳ ಮದುವೆ ನೋಡುವಂತಹ ಹೆಬ್ಬಯಕೆಯನ್ನ ವೈದ್ಯರ ಬಳಿ ತಿಳಿಸಿದ್ರಂತೆ. ಅದಕ್ಕೆ ವೈದ್ಯರು ಆಸ್ಪತ್ರೆಯಲ್ಲೇ ಮದುವೆ ಆಗೋದಕ್ಕೆ ಒಪ್ಪಿಗೆಯನ್ನ ನೀಡಿದ್ರು. ಐಸಿಯುಗೆ ವಧು ವರ ಹಾಗೂ ಮದುವೆ ನಡೆಸಿಕೊಡುವಂತಹ ಮೌಲಾಗೆ ಅನುಮತಿಯನ್ನ ನೀಡಲಾಗಿತ್ತು. ಆಸ್ಪತ್ರೆ ಸಿಬ್ಬಂದಿ ಸಮ್ಮುಖದಲ್ಲಿ ಇಕ್ಬಾಲ್ ಮುಂದೆಯೇ ಹೆಣ್ಮಕ್ಳು ಮುಸ್ಲಿಂ ಸಂಪ್ರದಾಯದಂತೆ ವಿವಾಹವಾಗಿದ್ದಾರೆ. ಈ ವೇಳೆ ಜುನೈದ್ ಇಕ್ಬಾಲ್ ತನ್ನ ಹೆಣ್ಣು ಮಕ್ಕಳ ಮದುವೆಯನ್ನ ನೋಡಿದ ಆನಂದಕ್ಕೆ ಪಾರವೇ ಇರಲಿಲ್ಲ. ಇದಾಗಿತ್ತು ಇವತ್ತಿನ ವಿಶೇಷ. ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.